ಹಾಯ್ ಹಾಲ್ ಎಲ್ಲರಿಗೂ ನಮಸ್ಕಾರ. ಸ್ಟಾರ್ ವೈಬ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ ಗೊತ್ತಾ? ಝೂಗೆ. ಅಪ್ಪು ಫೇವ್ರೆಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಬನ್ನೇರ್ಘಟ್ಟಕ್ಕೆ ಹೋಗ್ತಾ ಇದೀವಿ ಇವತ್ತು. ಸಫಾರಿ ಆಮೇಲೆ ಝೂ ಒಳಗಡೆ ಎಲ್ಲ ನೋಡ್ಕೊಂಡು ಬಟರ್ಫ್ಲೈ ಪಾರ್ಕ್ ಅದೆಲ್ಲ ನೋಡ್ಕೊಂಡ್ ಬರೋಣ ಅಂತ. ಆಕ್ಚುಲಿ ಆಗಿ ಹೇಳ್ಬೇಕಂದ್ರೆ ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು. ನಾವು ಪ್ಲಾನ್ ಮಾಡಿದ್ದು ಅಲ್ಲೇ ಸ್ಟೇ ಆಗೋಣ ಅಂತ ಅನ್ಕೊಂಡು, ಬಟ್ ಅದು ಮುಂಚೆನೆ ಬುಕ್ ಮಾಡ್ಬೇಕು ಅಲ್ವಾ? ಈ ಸಾಟರ್ಡೆ ಸಂಡೇಸ್ ಅದ್ರಲ್ದೆ ಈಗ 3 ದಿನ ರಜೆ ಇರೋದ್ರಿಂದ ನಾವು ಬುಕ್ ಮಾಡಿದ್ರು ಸಿಗೋದು ಇಲ್ಲ. ಸರಿ ಅನ್ಕೊಂಡು ಹಿಂಗ್ ಹೋಗ್ ಬರೋಣ ಅನ್ಕೊಂಡು ಹೊರಟಿದೀವಿ. ಯಾರು ಈಗಲ್ಲ ಮತ್ತೆ ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಅನ್ಕೊಂತಿದ್ದೆ ಹಿಂಗ್ ನೋಡ್ತಾವ. ಇವಾಗ ಗೊತ್ತಾಗ್ತಾ ಇದೆ ಯಾಕಂಗ್ ನೋಡ್ತಾರೆ ಅಂತ. ಪೆಟ್ರೋಲ್ ಇದ್ಯಾ? ಇದೆ, ಪೆಟ್ರೋಲ್ ಇದೆ. ಪೆಟ್ರೋಲ್ ಹೇ ಯಾವ ಪೆಟ್ರೋಲ್ ಅಂದ್ರೆ ಶೆಲ್ ಪೆಟ್ರೋಲ್. ಈಗ ಬನ್ನೇರ್ಘಟ್ಟ ಪಾರ್ಕಿಂಗ್ಗೆ ಎಂಟ್ರಿ ಆಗ್ತಾ ಇದೀವಿ. ಎಂಟ್ರಿ ಫೀಸ್ ಬಂದು ಕಾರ್ಗೆಲ್ಲ 50 ರುಪೀಸ್ ಇರುತ್ತೆ. ಹಾಗೆ ಟೈಮಿಂಗ್ಸ್ ಬಂದು ಬೆಳಗ್ಗೆ 9 ಇಂದ ಸಂಜೆ 6 ವರೆಗೂ ಇರುತ್ತೆ. ಹಾಗೆ ಇನ್ನೊಂದು ಏನ್ ಟಿಕೆಟ್ ತಗೊಂಡಿರ್ತೀವಿ ನಾವು, ಇದನ್ನ ಕಂಪಲ್ಸರಿ ಇಟ್ಕೊಂಡಿರಿ. ಯಾಕಂದ್ರೆ ನಾವು ಎಕ್ಸಿಟ್ ಆಗೋ ಟೈಮಲ್ಲಿ ನಾವು ಈ ಬಿಲ್ನ ತೋರ್ಸ್ಬೇಕಾಗತ್ತೆ. ಕಂಪಲ್ಸರಿ ಕೇಳ್ತಾರೆ ಬಿಲ್ನ. ಪಾರ್ಕಿಂಗ್ ನೋಡ್ತಿರ್ಬೋದು, ಫುಲ್ ಖಾಲಿ ಇದೆ ಪಾರ್ಕಿಂಗ್ ಎಲ್ಲ. ಆರಾಮಾಗಿ ನಾವ್ ಎಲ್ ಬೇಕಂದ್ರೆ ಅಲ್ಲಿ ನಿಲ್ಸ್ಬೋದು, ಅಷ್ಟು ಖಾಲಿ ಇತ್ತು ಪಾರ್ಕಿಂಗು. ಸಫಾರಿ ಬಂದು 9:30 ಇಂದ ಸ್ಟಾರ್ಟ್ ಆಗುತ್ತೆ. 9:30 ಒಳಗೆ ಸಫಾರಿ, ಬೆಳಗ್ಗೆನೆ ನಾವು ಸಫಾರಿ ಮಾಡ್ಬೇಕು. ಮಧ್ಯಾಹ್ನ ಎಲ್ಲ ಹೋದ್ರೆ ಪ್ರಾಣಿಗಳು ಅಷ್ಟಾಗಿ ಓಡಾಡಲ್ಲ, ಎಲ್ಲೋ ಒಂದ್ ಕಡೆ ಕುತ್ಕೊಂಡ್ಬಿಟ್ಟಿರ್ತಾರೆ ಅಂತ ಅನ್ಕೊಂಡು ನಾವು ಬೆಳಗ್ಗೆನೆ ಬಂದಿರೋದು. 9ಗೆಲ್ಲ ನಾವು ಪಾರ್ಕಿಂಗ್ ಲಾಟ್ ಅಲ್ಲಿ ಇದ್ದೋ. ಮನೇಲೆ ಟಿಫಿನ್ ಏನು ಮಾಡಿರ್ಲಿಲ್ಲ. ಸರಿ ಹೋಗ್ತಾ ರೋಡಲ್ಲಿ ಎಲ್ಲಾದ್ರೂ ತಿನ್ಕೊಂಡು ಹೋಗೋಣ ಅಂತ ಅನ್ಕೊಂಡು ಬರ್ತಾ ನಾವೆಲ್ಲೂ ಸ್ಟಾಪ್ ಮಾಡ್ಲೇ ಇಲ್ಲ. ಡೈರೆಕ್ಟ್ ನಾವು ಬನ್ನೇರ್ಘಟ್ಟಗೆ ಬಂದೋ. ನಾವು ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ಎಂಟ್ರ್ ಆಗಕ್ಕೂ ಮುಂಚೆನೆ ಹೋಟೆಲ್ಗಳು ಸಿಗತ್ತೆ. ಅಲ್ಲೇ ಊಟ ಅಂದ್ರೆ ಟಿಫನ್ ಮಾಡ್ಕೊಂಡಿದ್ರೆ ಬೆಟರ್ ಇರ್ತಿತ್ತು. ಇಲ್ಲಿ ಬಂದ್ರೆ ಕ್ವಾಂಟಿಟಿನೂ ಸ್ವಲ್ಪ ಕಮ್ಮಿನೇ, ಆದ್ರೂ ಪ್ರೈಸ್ ಮಾತ್ರ ತುಂಬಾ ಜಾಸ್ತಿನೇ ಇತ್ತು. ನಾವು ಬಂದ ಟೈಮಲ್ಲಿ ಯಾವ್ದೇ ಒಂದ್ ಸ್ಟಾಲ್ ಕೂಡ ಓಪನ್ ಆಗಿರ್ಲಿಲ್ಲ. ಇಲ್ಲಿ ನೋಡು ಬೆಣ್ಣೆ, ಈ ಕಲಿ ತಿನ್ಬೇಕು. ಈ ಕಲಿ ತಿನ್ನೋ. ಏನ್ ಹಾಕಿದ್ದಾರೆ? ಫ್ರೂಟ್ಸ್ ಅಂತ ಏನ್ ಹಾಕಿದಾರೆ ಅದು? ಅವೆಲ್ಲ ಕ್ಯಾರೆಟ್ ತುರಿಕೊಂಡು ತಿನ್ನೋ. ನಾವು ಎಂಟರ್ ಆಗಕ್ಕೂ ಮುಂಚೆ ಈ ಪ್ರೈಸಿಂಗ್ ಡೀಟೇಲ್ಸ್ ನ ಹಾಕಿರ್ತಾರೆ. ಝೂಗೆ ಎಷ್ಟು, ಹಾಗೆ ಸಫಾರಿಗೆ ಎಷ್ಟು, ಆ ತರ ಎಲ್ಲ ಪ್ರೈಸಿಂಗ್ ಡೀಟೇಲ್ಸ್ ನಾವು ಇಲ್ಲೇ ತಿಳ್ಕೊಬಹುದು. ಹಾಗೆ ಒಂದು ಸ್ಕ್ಯಾನರ್ ಕೂಡ ಇರುತ್ತೆ. ಸ್ಕ್ಯಾನ್ ಮಾಡಿದ್ರೆ ನಾವೇ ಟಿಕೆಟ್ ನ ಡೌನ್ಲೋಡ್ ಕೂಡ ಮಾಡ್ಕೊಬಹುದು. ಇಲ್ಲ ಅಂತಂದ್ರೆ ನಾವು ಅಲ್ಲೇ ಹೋಗಿ ಟಿಕೆಟ್ ನ ಪರ್ಚೇಸ್ ಮಾಡಬಹುದು. ನಾವು ಝೂ ಒಳಗೆ ಎಂಟ್ರಿ ಆಗ್ಬೇಕಾದ್ರೆ ಯಾವುದೇ ತರ ಪ್ಲಾಸ್ಟಿಕ್ ಐಟಮ್ಸ್ ನ ನಾವು ತಗೊಂಡು ಹೋಗಂಗಿಲ್ಲ. ಏನೇ ಇತ್ತು ಅಂದ್ರೆ ಇಲ್ಲೇ ಎಲ್ಲ ಚೆಕ್ ಮಾಡಿ ಬಿಡ್ತಾರೆ. ಪ್ಲಾಸ್ಟಿಕ್ ಐಟಮ್ಸ್ ಏನೇ ಇದ್ರೂ ತಗೊಂಡ್ ಹೋಗ್ಬೇಡಿ. ಅದು ವಾಟರ್ ಬಾಟಲ್ ಆಗಿರ್ಲಿ, ಯಾವುದೇ ಆಗಿರ್ಲಿ. ಇಲ್ಲಿ ಯಾವುದೇ ತರ ಸ್ನಾಕ್ಸ್ ಆದ್ರೂನು ಬಿಡ್ತಾ ಇದ್ರು ಒಳಗೆ. ಆದ್ರೆ ಮೈಸೂರು ಝೂಲಿ ಹಾಗಲ್ಲ. ಅಲ್ಲೂ ಬಿಡ್ತಾರೆ, ಆದ್ರೆ ಸ್ಟಾರ್ಟಿಂಗ್ಗೆ ನಾವು ಏನೇನ್ ತಗೊಂಡ್ ಹೋಗ್ತೀವಿ ಸ್ನಾಕ್ಸ್ ನ ಅಷ್ಟಕ್ಕೆ ನಾವು ಪೇ ಮಾಡ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಒಂದ್ 2 ಬಿಸ್ಕೆಟ್ ಪ್ಯಾಕ್ ತಗೊಂಡ್ ಹೋಗ್ತಾ ಇದೀವಿ ಅಂದ್ರೆ 1 ಬಿಸ್ಕೆಟ್ ಪ್ಯಾಕ್ಗೆ 10 ರುಪೀಸ್ ಅನ್ನಂಗೆ 2 ಬಿಸ್ಕೆಟ್ ಪ್ಯಾಕ್ಗೆ 20 ರುಪೀಸ್, ಈ ತರ ನಾವು ಪೇ ಮಾಡ್ಬೇಕು ಸ್ಟಾರ್ಟಿಂಗು. ನೆಕ್ಸ್ಟ್ ನಾವೇನು ಅದನ್ನ ತಿಂತೀವಿ ಒಳಗಡೆ ಝೂ ಒಳಗೆ, ಆ ಕವರ್ನ ನಾವ್ ಎಲ್ಲೂ ಎಸೆಯಂಗಿಲ್ಲ. ರಿಟರ್ನ್ ತಂದು ಅದನ್ನ ನಾವು ರೀಫಂಡ್ ಅಮೌಂಟ್ ನ ತಗೊಬೇಕು. ನಾವೇನ್ 10 ರುಪೀಸ್ ಅಂದ್ರೆ 20 ರುಪೀಸ್ ಪೇ ಮಾಡಿರ್ತೀವಿ 2 ಬಿಸ್ಕೆಟ್ಸ್ಗೆ, ಆ ಅಮೌಂಟ್ ನಮ್ಗೆ ರಿಟರ್ನ್ ಬರುತ್ತೆ. ಈಗ ಏನ್ ನೋಡ್ತಿದ್ದೀರಾ ನೋಡಿ, ಇದೇ ಟಿಕೆಟ್ ಕೌಂಟರ್. ಜೀಪ್ಗೆ ಸಪರೇಟ್ ಲೇನ್ ಇದೆ. ಹಾಗೆ ನಾವು ಬಸ್ಸಲ್ಲಿ ಹೋಗ್ತೀವಿ ಅಂತ ಅಂದ್ರೆ ಅದಕ್ಕೆ ಸಪರೇಟ್ ಲೇನ್ ಇದೆ. ನಾವು ಯಾವ್ದನ್ ಬೇಕಾದ್ರೂ ತಗೋಬಹುದು. ಹಾಗೆ ಎಸಿ ನಾನ್ ಎಸಿ ಎರಡು ಕೂಡ ನಮ್ಗೆ ಸಿಗುತ್ತೆ. ಇಲ್ಲ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಹೋಗಿದೀವಿ ಅಂತ ಅಂದ್ರೆ ಅದಕ್ಕೂ ಕೂಡ ಆಪ್ಷನ್ಸ್ ಇದೆ. ಒಂದು ಬಸ್ಸಲ್ಲಿ ಆಲ್ಮೋಸ್ಟ್ 30 to 31 ಸೀಟ್ ಏನೋ ಕೂರಿಸ್ತಾರೆ. ಸಫಾರಿಗೆ ಹೋಗ್ತಾ ಇದ್ದೀರಾ ಅಂತ ಅಂದ್ರೆ ಯಾವಾಗ್ಲೂ ಬೆಳಗ್ಗೆ ಹೊತ್ತು ಬನ್ನಿ, ಇಲ್ಲಾಂದ್ರೆ ಸಂಜೆ ಹೊತ್ತು ಬನ್ನಿ. ಮಧ್ಯಾಹ್ನದ ಹೊತ್ತು ಮಾಡಿದ್ರೆ ಯಾವುದೇ ತರ ಸಫಾರಿ ಅದು ಚೆನ್ನಾಗಿರಲ್ಲ. ಚೈಲ್ಡ್ ಇಲ್ಲ, 5 ಬಿಲೋ 5 ಇದೆ. ಝೂ ಸಫಾರಿ ಚೇತನ ಕೊಡಿ.
ಎಷ್ಟಾಯ್ತು? 940 ಮೂರಕ್ಕೂ ಬಟರ್ಫ್ಲೈ ಪಾರ್ಕು ಝೂ ಮತ್ತೆ ಇನ್ನೊಂದ್ಯಾವುದು ಸಫಾರಿ. ಸುಮ್ನಿರ್ ಪಾಪು. ನಾನ್ ಎಸಿ. ಬಟರ್ಫ್ಲೈ ಪಾರ್ಕ್ ಏನು ಅಮೌಂಟ್ ಇಲ್ಲ. ಯಾಕಿಲ್ಲ? ಇವಾಗ ನಾವ್ ಎಂಟ್ರಿ ಆಗ್ತಾ ಇದೀವಿ ಝೂ ಒಳಗೆ. ಝೂ ಒಳಗೆ ಎಂಟ್ರಿ ಆಗಕ್ಕೂ ಮುಂಚೆ ಟಿಕೆಟ್ ಏನ್ ತಗೊಂಡಿರ್ತೀವಿ ಅದನ್ನ ನಾವು ಸ್ಕ್ಯಾನ್ ಮಾಡಿ ಒಳಗ್ ಹೋಗ್ಬೇಕು. ಸ್ಟ್ರೈಟ್ ಹೋದ್ರೆ ಝೂಗೆ ಎಂಟ್ರಿ ಆಗ್ತೀವಿ. ಅದೇ ಈ ಸ್ಕ್ಯಾನ್ ಮಾಡಿ ನೆಕ್ಸ್ಟೇನೆ ನಾವು ಲೆಫ್ಟ್ ಗೆ ಟರ್ನ್ ಆದ್ರೆ ಸಫಾರಿಗೆ ಹೋಗ್ತೀವಿ. ಸಫಾರಿಗೆ ನಾವ್ ಇಷ್ಟ್ ಬೇಗ ಬಂದಿದ್ರು ಅಷ್ಟು ಜನ ನೋಡಿ ನಮ್ಗೆ ಶಾಕ್ ಆಯ್ತು. ಆದ್ರೆ ನಾವು ಸಫಾರಿ ಮುಗಿಸ್ಕೊಂಡ್ ಬಂದ್ಮೇಲೆ ನಾವು ಜನ ನೋಡಿ ನಮ್ಗೆ ಇನ್ನೂ ಶಾಕ್ ಆಯ್ತು. ನಾವು ಹೋಗಿರೋ ಟೈಮೇ ಚೆನ್ನಾಗಿತ್ತು ಅಂತ ಅನ್ಸ್ತಿತ್ತು. ಓಕೆ ಎತ್ಕೊಳ್ಳಿ. ಹೇಳಿ. ಇಲ್ಲ ಓ ಚೇತನ, ಜನ ನೋಡಿ ಎಷ್ಟೊಂದ್ ಜನ ಇದಾರೆ ಅಂತ. ಅಂದ್ರೆ ಆ ಕಡೆ ತೋರಿಸಿ. ವೆಲ್ಕಮ್ ಟು ಸಫಾರಿ. ಕ್ಯೂ ನೋಡಿ ಎಷ್ಟೊಂದು, ಸಿಕ್ಕಾಪಟ್ಟೆ ಕ್ಯೂ ಇದೆ. ಹಂಗೆ ಕ್ಲಿಯರ್ ಆಗುತ್ತೆ. ಈಗ ಅದೆಲ್ಲ ಕ್ಲಿಯರ್ ಆಗೋ ಗಂಟೆ ವೇಟ್ ಮಾಡ್ಬೇಕು ಅಂತ ಅನ್ಸುತ್ತಲ್ಲ ಚಿಕನ. ಕ್ಯೂ ಅಲ್ಲಿ ನಿಂತಿದ್ದು, ಆಮೇಲೆ ಎಲ್ಲಾರ್ನು ಈ ತರ ಕೂರ್ಸ್ಬಿಟ್ರು. ನಾವೇನೋ ವೇಟಿಂಗ್ ಪೀರಿಯಡ್ ಇದೆ ಅಂತ ಅನ್ಕೊಂಡು ಸದ್ಯ 5 ಮಿನಿಟ್ಸ್ ಅಷ್ಟೇ ನಾವ್ ಈ ತರ ಕೂತಿದ್ದು. ಮತ್ತೆ ಲೈನ್ ಬೇಗ ಬೇಗ ಮೂವ್ ಆಗ್ತಿತ್ತು. ಫೈನಲಿ ಈಗ ಸಫಾರಿಗೆ ಬಸ್ ಹತ್ತುತ್ತಾ ಇದೀವಿ. ಇದು ನನ್ನ ಮೊದಲನೇ ಸಫಾರಿ ಆಗಿದೆ. ಹತ್ತ ಮೇಲೆ ನಮ್ಗೆ ಒಂದ್ ಶಾಕ್ ಇತ್ತು. ಯಾಕಂದ್ರೆ ಎಲ್ಲರೂ ಸೀಟ್ ಅಲ್ಲಿ ಕುತ್ಕೊಬಿಟ್ಟಿದ್ರು ವಿಂಡೋ ಸೈಡು. ಸಿಂಗಲ್ ಸೀಟ್ ಅಷ್ಟೇ ಇದ್ದಿದ್ದು ನನ್ಗೂ ಚೇತನ್ನಿಗೂ. ಈಗ ಏನಪ್ಪಾ ಮಾಡೋದು, ಈಗ ಸೀಟ್ ಅವ್ರು ಯಾವ್ದ್ ಕೊಡ್ತಾರೋ ಅದ್ರಲ್ಲೇ ನಾವು ಕೂತ್ಕೋಬೇಕು. ಎಕ್ಸ್ಚೇಂಜ್ ಇಲ್ಲ ಸೀಟ್ಗಳು. ಅಷ್ಟೊತ್ತಿಗೆ ಸಫಾರಿ ಅವರೇ ಬಂದು ಒಬ್ರನ್ನ ಎಬ್ರಿಸಿ ನಮ್ಮಿಬ್ರನ್ನ ಕೂರ್ಸಿದ್ರು. ನಮ್ಗೆ ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಅವ್ರಿಗೆ ಸಾಲದು. ಯಾಕಂತಂದ್ರೆ ಈಗ ಅಪ್ಪುನು ಇಟ್ಕೊಂಡು ನಾವು ಸೈಡ್ ಅಲ್ಲಿ ಕುತ್ಕೊಂಡು ಏನೂ ತೋರ್ಸಕ್ ಆಗಲ್ಲ. ಫೈನಲಿ ಅವರು ಸೀಟ್ ಬಿಡಿಸ್ಕೊಟ್ರು ನಮ್ಗೆ, ವಿಂಡೋ ಸೀಟ್. ಅವರು ಒಂದಷ್ಟು ಫ್ಯಾಮಿಲಿ ಒಟ್ಟಿಗೆ ಬಂದಿದ್ರು. ಎಲ್ಲ ಹೇಗಂತ ಅಂದ್ರೆ ಎಲ್ಲಾ ಮಕ್ಳಿಗೂ ವಿಂಡೋ ಸೈಡ್ ಕೂರ್ಸ್ಕೊಂಡ್ಬಿಟ್ಟಿದ್ದಾರೆ, ಇನ್ ಯಾರಿಗೂ ಬಿಟ್ಟಿಲ್ಲ. ಸೊ ಫೈನಲಿ ಅವ್ರಿಗೆ ಥ್ಯಾಂಕ್ಸ್ ಅಂತಾನೆ ಹೇಳ್ಬೇಕು. ವಿಂಡೋ ಸೈಡ್ ಸಿಕ್ಕಿದ್ಕೆ ತುಂಬಾ ಹೆಲ್ಪ್ ಆಯ್ತು. ಅಪ್ಪುಗೆ ತೋರ್ಸಕ್ ನಮ್ಗೆ ಈಸಿ ಆಯ್ತು. ಸ್ಟಾರ್ಟಿಂಗ್ ಸ್ವಲ್ಪ ಬೇಜಾರಾಗೋಯ್ತು, ಏನಪ್ಪ ಫಸ್ಟ್ ಟೈಮ್ ಸಫಾರಿ ಅಂತ ಬಂದಿದೀವಿ, ಅದ್ರಲ್ಲೂ ಈ ತರ ಆಗ್ತಲ್ಲ ಅಂತ ಅನ್ಕೊಂಡು. ಫೈನಲಿ ಜಂಗಲ್ ಸಫಾರಿ ಏನದು? ಕೃಷ್ಣ, ಪಿಕಾಕ್ ಕೃಷ್ಣನಾ? ಕಾಣ್ತಲ್ಲ. ಅಯ್ಯೋ ರಾಮ. ಅಂಕಲ್ ನನ್ ಮುಟ್ಟಲ್ವಾ ಅಂತ. ಅಪ್ಪ ಏನ್ ಮಾಡ ಬಂತು आगे है तो देखा जाता है अब इधर आएगा ಪಾಪ ಆ ಕಡೆ ಲಯನ್ ಇದೆ, ಈ ಕಡೆ ಟೈಗರ್ ಇದೆ. ಲಯನ್ ನೋಡ್ದ ಟೈಗರ್ ಲಯನ್
ಹೆಂಗಿದೆ ಅಪ್ಪ. ನಮ್ಮ ಈ ಬನ್ನೇರ್ಘಟ್ಟ ಸಫಾರಿ ತುಂಬಾನೇ ಚೆನ್ನಾಗಿತ್ತು. ಎಲ್ಲಾ ಪ್ರಾಣಿಗಳನ್ನು ಚೆನ್ನಾಗಿ ಹತ್ರದಿಂದ ನೋಡ್ದೋ. ಇಷ್ಟ ದಿನ ನಾವು ಒಂದು ಕಡೆ ಕೂಡ್ ಹಾಕಿರ್ತಿದ್ರು ಅಂತ ಜಾಗದಲ್ಲಿ ನಾವು ನಡ್ಕೊಂಡೋಗಿ ನೋಡ್ತಾ ಇದ್ದೋ. ಇವತ್ತೊಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಅದು ಚೆನ್ನಾಗೆಲ್ಲ ಓಡಾಡ್ಕೊಂಡಿತ್ತು. ನಾವು ಒಂಥರ ಕೇಜ್ ಒಳಗಿದ್ದು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನೀವೆಲ್ಲ ಇಷ್ಟಪಟ್ಟಿದ್ರೆ ನನ್ನ ವ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಈ ಪುಟ್ಟ ಯೂಟ್ಯೂಬ್ ಜರ್ನಿನ ದೊಡ್ಡ ಯೂಟ್ಯೂಬ್ ಜರ್ನಿಯಾಗ ಮಾಡೋ ಜವಾಬ್ದಾರಿ ನಿಮ್ದು ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಬನ್ನಿ. ಇದು ಪಾರ್ಟ್ 1 ವಿಡಿಯೋ. ಝೂ ಮತ್ತೆ ಬಟರ್ಫ್ಲೈ ಪಾರ್ಟ್ 2 ಬರುತ್ತೆ.